ಎರಡನೇ ಬಾರಿಗೆ ನೋಡಿ ಕಟ್ ಆಗಿದೆ ಇಪ್ಪರಿಗೆ ಗೇಟ್. ನಿನ್ನೆ ಮಧ್ಯಾಹ್ನ ತುಂಡ ಆಗಿಬಿಟ್ಟಿದೆ. ಒಂದು ಟಿಎಂಸಿ ನೀರು ಪೋಲಾಗಿದೆ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹಿಪ್ಪರಿಗೆ ಬ್ಯಾರೇಜ್ ಗೇಟ್ ಎರಡನೇ ಬಾರಿಗೆ ಕಟ್ ಆಗಿದೆ. ನಿನ್ನೆ ಮಧ್ಯಾಹ್ನ ತುಂಡಾಗಿದೆ. ಒಂದು ಟಿಎಂಸಿ ನೀರು ಕೂಡ ಪೋಲಾಗಿದೆ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹಿಪ್ಪರಿಗೆಯ ಜಲಾಶಯವನ್ನ. 2008ರಲ್ಲಿ ಆರಂಭಗೊಂಡಿದ್ದಂತಹ ಬ್ಯಾರೇಜ್ ನಿರ್ಮಾಣ 2012ರಲ್ಲಿ ಕಾಮಗಾರಿ ಪೂರ್ಣ ಆಗಿ ಲೋಕಾರ್ಪಣೆ ಕೂಡ ಆಗಿರುತ್ತೆ. 6 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಇರುವಂತಹ ಡ್ಯಾಮ್ ಇದಾಗಿದೆ. 2 ವರ್ಷಗಳಲ್ಲಿ 2 ಬಾರಿ ಡ್ಯಾಮ್ ಗೇಟ್ ಅಳವಡಿಕೆಯನ್ನ ಮಾಡಲಾಗಿದೆ. 2 ವರ್ಷಗಳಲ್ಲಿ ನೋಡಿ 2 ಸಲ ಕಟ್ ಆಗ್ತಾನೇ ಇರುತ್ತೆ. ಮತ್ತು ಈಗ 2ನೇ ಬಾರಿಗೂ ಕೂಡ ಕಟ್ ಆಗಿರುವಂಥದ್ದು. ಸೊ ಭಾಳಷ್ಟು ಈಗಾಗಲೇ 1 ಟಿಎಂಸಿ ಅಷ್ಟು ನೀರು ಕೂಡ ಈಗಾಗಲೇ ಪೋಲಾಗಿಬಿಟ್ಟಿದೆ. ಬ್ಯಾರೇಜ್ನಿಂದಾಗಿ 74,742 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯ ಸೌಲಭ್ಯವನ್ನು ಒದಗಿಸುತ್ತೆ ಇದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ಈ ರೀತಿಯಾಗಿ ಬಹಳಷ್ಟು ಬಾರಿ ಕಟ್ ಆಗ್ತಾ ಇದ್ರೆ ಖಂಡಿತವಾಗಿ ಅದರಲ್ಲೂ ಕೂಡ ನೆಕ್ಸ್ಟ್ ಸಮ್ಮರ್ ಬೇರೆ ಇದೆ. ಸೊ ಸಮ್ಮರಲ್ಲಿ ಮತ್ತಷ್ಟು ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಇರುವಂಥದ್ದು. ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸೋದಿಲ್ಲ? ಏನೆಲ್ಲ ಈಗಾಗಲೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುವಂಥದ್ದು, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಖಂಡಿತವಾಗಿಯೂ ಈ ಒಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಿಗೆ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ 524 ಎತ್ತರದ ಒಂದು ಡ್ಯಾಮ್ ಅನ್ನ 2012ರಲ್ಲಿ ಜೆ.ಎಸ್. ಪಟೇಲ್ ಅವರು ಒಂದು ಲೋಕಾರ್ಪಣೆಗೊಳಿಸ್ತಾರೆ. ಈ ಒಂದು ಡ್ಯಾಮ್ನ ಸಾಮರ್ಥ್ಯ 6 ಟಿಎಂಸಿ ನೀರು ಸಂಗ್ರಹವನ್ನ, ಅದು ಬೇಸಿಗೆ ಸಂದರ್ಭದಲ್ಲಿ ಹಿಡಿದಿಟ್ಟುಕೊಳ್ಳತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು. ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ, ರಬಕವಿ ಬನಹಟ್ಟಿ ತಾಲೂಕು ಹಾಗೂ ತೇರದಾಳು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಅಥಣಿ, ಕಾಗವಾಡ ತಾಲೂಕುಗಳನ್ನ ನದಿ ಪಾತ್ರದ ರೈತರಿಗೆ ಜೀವನಾಡಿ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಆ ಒಂದು ಉದ್ದೇಶದಿಂದ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗಬಾರ್ದು ಅಂತ ಹೇಳಿನೇ ಈ ಒಂದು ಡ್ಯಾಮ್ ಮೂಲಕ 6 ಟಿಎಂಸಿ ನೀರನ್ನ ಸಂಗ್ರಹಿಸಿ ಇಟ್ಟುಕೊಳ್ಳತಕ್ಕಂಥದ್ದು. ಮತ್ತು ಬೇಸಿಗೆಯಲ್ಲಿ ಈ ಒಂದು ಭಾಗದ ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯ ನದಿ ಪಾತ್ರದ ಅಂತಂದ್ರೆ ರಾಯಬಾಗ್ ತಾಲೂಕು ನದಿ ಪಾತ್ರ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಚಿಕ್ಕೋಡಿ ಹಾಗೂ ಅಥಣಿ ಹಾಗೂ ಜಮಖಂಡಿ ಮತ್ತು ರಬಕವಿ ಬನಹಟ್ಟಿ ತಾಲೂಕಿನ ನದಿ ಪಾತ್ರದ ಹಳ್ಳಿಗಳಿಗೆ ಜೀವನಾಡಿ ಹಾಗೂ ಈ ನೀರೇ ಅವರಿಗೆ ಮೂಲ ಅಂತಾನೆ ಹೇಳ್ಬೇಕಾಗತ್ತೆ. ಕೃಷಿಗೂ ಕೂಡ ಈ ಒಂದು ನೀರು 6 ಟಿಎಂಸಿ ನೀರು ಬಳಕೆ ಆಗ್ತಿರ್ತಕ್ಕಂಥದ್ದು. ಆದ್ರೆ ಏನು ಕಳೆದ ಒಂದು 3 ವರ್ಷಗಳಲ್ಲಿ 2ನೇ ಬಾರಿಗೆ ಈ ಒಂದು ಡ್ಯಾಮ್ನ 22ನೇ ಗೇಟ್ನ ಒಂದು ಪ್ಲೇಟ್ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಈಗ ಆ ಒಂದು ಗೇಟ್ನ ಮೂಲಕ ಅಪಾರ ಪ್ರಮಾಣದ ನೀರು, ಹಿನ್ನೀರಿನ ನೀರು ಡ್ಯಾಮ್ ಮೂಲಕ ಹೊರ ಹೋಗ್ತಿರ್ತಕ್ಕಂಥದ್ದು. ಅಂತಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ನೀರು ಕಡಿಮೆ, ಈ ಡ್ಯಾಮ್ನಲ್ಲಿ ನೀರು ಕಮ್ಮಿ ಆದದ್ದೇ ಆದರೆ ಸುಮಾರು 4 ತಾಲೂಕಿನ ಗ್ರಾಮದ ರೈತರಿಗೆ ತುಂಬಾ ಸಮಸ್ಯೆ ಎದುರಾಗ್ತಿರ್ತಕ್ಕಂಥದ್ದು. ಆ ಆತಂಕ ಆ ಒಂದು ರೈತರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಇದೀಗ ಏನು ಆಲ್ಮಟ್ಟಿ ಹಾಗೂ ನಾರಾಯಣಪುರ ಡ್ಯಾಮಿನ ಎಕ್ಸ್ಪರ್ಟ್ಗಳನ್ನ ರಾತ್ರಿ ಈ ಹಿಪ್ಪರಿಗೆ ಡ್ಯಾಮ್ಗೆ ಕರೆಸಿರ್ತಕ್ಕಂಥದ್ದು. ಅಧಿಕಾರಿಗಳು ಒಂದು ಕಾರ್ಯಾಚರಣೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಆದರೆ ನೀರಿನ ರಭಸ ಅತಿ ಹೆಚ್ಚಾಗಿರೋದ್ರಿಂದ ಒಂದು ಕಾರ್ಯಕ್ಕೆ ಅಡೆತಡೆ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ನಿನ್ನೆ ಮಧ್ಯಾಹ್ನದಿಂದ ಈ ಸಮಯದವರೆಗೂ ಸುಮಾರು 1 ಟಿಎಂಸಿ ನೀರಷ್ಟು ಡ್ಯಾಮ್ನಿಂದ ನೀರು ಹೊರ ಹೋಗಿರ್ತಕ್ಕಂಥದ್ದು. ಇವತ್ತು ಸಂಜೆವರೆಗೆ ಒಂದು ಡ್ಯಾಮ್ನ ದುರಸ್ತಿ ಕಾರ್ಯ ಪೂರ್ಣಗೊಳ್ಳುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಿರ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.